ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು 11 ವರ್ಷ ಆಡಳಿತ ಮಾಡೋರೆ, ಏನು ಅನ್ಸುತ್ತೆ ಸರ್? ಸರ್ ಇನ್ನೂ 11 ವರ್ಷ ಬೇಕು ಅನ್ನಿಸ್ತದೆ. 11 ವರ್ಷದವರೆ ಅವ್ರು ಇರೋ ಗಂಟಲು ಬೇಕು ಅನಿಸ್ತದೆ ನಮಗೆ. ನರೇಂದ್ರ ಮೋದಿ ಬೇಕು ನಮಗೆ. ಸೆಂಟ್ರಲ್ ಕೆಲಸ ಮಾಡ್ತಾರೆ ಅಂದ್ರೆ ನಮಗೆ ಅವ್ರಿದ್ರೆ ನಮ್ಗೊಂದು ಹುಲಿ ಇದ್ದಾಗ ಬೋರ್ಡ್ರಲ್ಲಿ. ಅಷ್ಟು ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೋಬೇಕು ಅಂತಂದ್ರೆ ಬೇರೆಯವ್ರ ಕೈಲಿ ಆಗಲ್ಲ ಅಂತೀರಾ? ಸರ್ ಬೇರೆಯವ್ರ ಬಗ್ಗೆ ಮಾತಾಡಲ್ಲ, ನಮಗೆ ಬೇಕು ಸರ್. ಅವರು ಸಿಂಹ ಅಲ್ಲಿ ಇರಬೇಕು. ಸ್ವಲ್ಪ ಭಯ. ಈಗ ಅವ್ರ ಜೊತೆನೆ ಸೇರ್ಕೊಂಡ್ಬಿಟ್ಟಿದಾರಲ್ಲ, ಚೀನಾದವ್ರ ಜೊತೆನೆ. ಸರ್ ಅವ್ರು ಯಾರ ಜೊತೆ ಸೇರ್ಕೊಂಡ್ರು ನಮ್ಗೆ ಏನ್ ಬೇಕು ಅದನ್ನ ಮಾಡ್ತಾರೆ, ಏನ್ ಅನ್ಯಾಯ ಮಾಡಿಲ್ಲ. ಎಲ್ಲಾ ವರ್ಗದವ್ರಿಗೂ ಇವರು ತಗೊಂಡು ಹೋಗ್ತಾ ಇದಾರ, ಹೋಯ್ತಾರೆ ಸರ್. ಈಗ ಮಧ್ಯಮ ವರ್ಗದವರು, ಕೆಳವರ್ಗದವರು, ಶ್ರೀಮಂತರು, ಬರೀ ಶ್ರೀಮಂತರಿಗೆ ಇವರು ಜಾಸ್ತಿ ಒಲವು ತೋರಿಸ್ತಾರೆ ಅಂತ ಹೇಳ್ತಾರೆ ಸರ್. ಈಗ ನಾನು ಒಂದು ಹೇಳ್ಬೋದು, ಹೇಳೋದಲ್ಲ, ಒಟ್ಟೆ ನಮ್ಮ ದೇಶ ನೆಟ್ಟಗಳು ಬಂದದಲ್ಲ ಅಷ್ಟು ಸಾಕು. ಈಗ ನೀವು ಟೀ ಅಂಗಡಿ ಇಟ್ಕೊಂಡಿದ್ದೀರಾ, ಅವರು ಒಂದು ಕಾಲದಲ್ಲಿ ರೈಲ್ವೆ ಸ್ಟೇಷನಲ್ಲಿ ಟೀ ಮಾರ್ತಾ ಇದ್ರಂತೆ. ಅದನ್ನೇ ಟ್ರೋಲ್ ಮಾಡ್ಕೊಂಡು ಕೆಲವರು ಅವಮಾನ ಆಗೋ ಥರ ಟ್ರೋಲ್ ಮಾಡಿದ್ರು ಅವ್ರಿಗೆ. ಏನು ಹೇಳ್ತೀರಾ? ಒಬ್ಬ ಟೀ ಅಂಗಡಿ ಟೀ ಮಾರೋರು ಪ್ರಧಾನಮಂತ್ರಿ ಆಗ್ಬಾರ್ದ? ಮಾಡಿದ್ರು ಅವ್ರಿಗೆ ಆದಂತ ಒಂದು ಗೌರವ, ಅವ್ರಿಗೆ ಆದಂತ ಅವ್ರಿಗೆ ಆದಂತ ಒಂದು ಶಕ್ತಿ ಇದೆ. ಆ ಶಕ್ತಿ ಅವ್ರಿಗೆ ಆದಂತ ಒಂದು ಗೌರವ ಇರೋದ್ರಿಂದ ಹಿಡಿದು ಇವತ್ತು ನಾವೆಲ್ಲ ನೆಮ್ಮದಿಯಾಗಿದ್ದೀವಿ. ಅಂದ್ರೆ ಈಗ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಚಾನ್ಸ್ ಕೊಟ್ರೆ ಸರ್ ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಒಟ್ಟಿಗೆ ನಮ್ಗೆ ನಮ್ಮ ಸಿಂಹ ಬೇಕು ಸರ್ ಆ ಬೌಂಡ್ರಿಗೆ. ರಾಹುಲ್ ಗಾಂಧಿ ಅವರು ಹುಲಿ ಆಗೋಲ್ರ, ಟೈಗರ್ ಆಗೋಲ್ರ ಅಂತ ಸರ್. ಅದು ಮುಂಚೆಯಿಂದಲೂ ನಾವು ನೋಡಿಲ್ಲ. ನಾವು ಸಿಂಹ ನೋಡಿರೋದು ಇದೆ. 11 ವರ್ಷ ಆಡಳಿತ ಮಾಡಲ್ಲ, ಆ ಸಿಂಹ ತಿಳಿದ ಮಟ್ಟಿಗೆ ನನಗೇನು ಗೊತ್ತಿಲ್ಲ. 11 ವರ್ಷದ ಮೇಲೆ ಒಂದು ಸ್ವಲ್ಪ ಅನುಭವ ಬಂದಿದೆ. ಈಗ ಪ್ರಧಾನಮಂತ್ರಿಗಳು ಇವರು ಮೋದಿ ಅವರು ಆದ್ಮೇಲೆ ಸ್ವಲ್ಪ ಏನಾಗ್ತಾ ಇದೆ ಏನು ಅಂತ ಗೊತ್ತಾಗ್ತದೆ. ಊಟ ಮಾಡ್ತಾ ಇದೀವಿ ಬಟ್ ಅದು ಎಲ್ಲರಿಗೂ ಅನುಕೂಲ ಆಗಿದೆ ಸರ್. ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಗ್ಯಾರಂಟಿಗಳು ಕೊಟ್ಟಿದಾರಲ್ಲ, ಅನುಕೂಲ ಆಗಿದೆಯಾ ಸ್ವಲ್ಪ ಏನಾದ್ರು? ಸರ್ ಅದು ನಮ್ಮ ಇಲ್ಲಿ ನಮ್ಮದ್ರ ಬಗ್ಗೆ ನಮ್ಗೆ ಏನು ಅನುಕೂಲ ಆಗಿಲ್ಲ, ಅದನ್ನ ನಾವು ಹೇಳಕ್ಕೂ ಬಯಸಲ್ಲ. ಮೋದಿ ಅವರು ಆಡಳಿತ ಚೆನ್ನಾಗಿದೆಯಾ ಅಥವಾ ಏನಾದರೂ ಬದಲಾವಣೆ ಆಗಬೇಕಾ ನಿಮ್ಮ ಪ್ರಕಾರ? ಅಲ್ಲ, ಕೆಳವರ್ಗದವ್ರಿಗೆಲ್ಲ ಅವರು ಏನಾದರೂ ಅಂದ್ರೆ ಅವರು ನಮ್ಗೆ ಕಾಂಪೌಂಡ್ ಇದ್ದಂಗೆ ಅಲ್ವಾ ನಮ್ಮ ದೇಶಕ್ಕೆ. ಕಷ್ಟಪಟ್ಟು ಅವ್ರಿಗೆ ಇದು ಮಾಡ್ತಾರೆ. ಏನು GST ಇದೆಲ್ಲ ಜಾಸ್ತಿ ಮಾಡವ್ರೆ, ಮಾಡಿದ್ರು. ಅಲ್ಲ, GST ಈಗ ಕಡಿಮೆ ಮಾಡಿದಾರೆ ಬಿಡಿ. GST ಈಗ ಇದ್ದದ್ನ ಹೌದು ಮಾಡಿ ಜಾಸ್ತಿ ಇದು ಮಾಡವ್ರೆ. ಪೆಟ್ರೋಲು ಅದು ಇದು. ನಮ್ಮ ಹಿಂದೆ ನಮ್ಮ ದೇಶ ಒಂದು ತುಂಬಾ ಎಲ್ಲದಂತ ಗೊತ್ತಿತ್ತಿಲ್ಲ. ನಮ್ಮ ದೇಶ ಎಲ್ಲದಂತ ಗೊತ್ತಿತ್ತಿಲ್ಲ. ನಮ್ಮ ದೇಶ ಅದೇ ಇವತ್ತು 3ನೇ ಸ್ಥಾನಕ್ಕೆ ಬಂದದ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತಾ ಇದೆ ಅವ್ರು ಇರೋದು. ಅಂದ್ರೆ ಮೋದಿ ಅವರು ನಮ್ಮದು ಇಂಡಿಯಾ ಎಲ್ಲದಂದ್ರೆ ಅದೇ ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅವ್ರನ್ನೆಲ್ಲೋ ಹುಡುಕ್ಬೇಕಾಗ್ತಿತ್ತು, ನಮ್ಮ ಪ್ರಧಾನಿಗಳು ಎಲ್ಲಿದಾರಪ್ಪ ಫೋಟೋದಲ್ಲಿ ಅಂತ. ಇವತ್ತು ಅವರು ಎಲ್ಲಾ ದೇಶ ಸುತ್ತಿ ನಮ್ಮ ದೇಶನ 3ನೇ ಸ್ಥಾನಕ್ಕೆ ಬಂದವರು. ಅದರಿಂದ ಅವರು ಇನ್ನಷ್ಟು ಚೆನ್ನಾಗಿ ದೇವರು ಆಯುಷ್ಯ ಆರೋಗ್ಯ ಕೊಡಲಿ. ಇನ್ನೊಂದು 5 ವರ್ಷ ಆಗ್ಬಿಟ್ರೆ ಸ್ವಲ್ಪ ಮುಸ್ಲಿಂ ಅವಳಿನೂ ಕಮ್ಮಿ ಆಗ್ತದೆ. ಈಗ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು ಇದ್ರು, ಇಂದಿರಾ ಗಾಂಧಿ ಬಂದರು, ನೆಕ್ಸ್ಟ್ ಅವರಾದ್ಮೇಲೆ ರಾಜೀವ್ ಗಾಂಧಿ ಆದರು, ಅವರಾದ್ಮೇಲೆ ನೆಕ್ಸ್ಟ್ PV ನರಸಿಂಹರಾವ್ ಆದರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದಿದ್ರು, ವಾಜಪೇಯಿನೂ ಬಂದರು, ನೆಕ್ಸ್ಟ್ ಮನಮೋಹನ್ ಸಿಂಗ್ ಅವರು ಬಂದರು, ಮೋದಿನೂ ಬಂದರು. ಇವರು ಇಷ್ಟರಲ್ಲಿ ಯಾರಿಗೆ ನೀವು ಅಂದರೆ ಮೊದಲನೇ ರ್ಯಾಂಕ್ ಯಾರು ಕೊಡ್ತೀರಾ? ಯಾರು? ಮನಮೋಹನ್ ಸಿಂಗು ಪರವಾಗಿಲ್ಲ, ಒಳ್ಳೆ ಮನುಷ್ಯರು, ಅವರು ಒಳ್ಳೆ ಕೆಲಸ ಮಾಡೋರು. ಇವರು ಮೋದಿಯವರು ಮಾಡೋರು. ಯಾರು ಉತ್ತಮರು ಸರ್ ಇವ್ರು ಇಷ್ಟರಲ್ಲಿ? ಮೋದಿಯವ್ರು ಬಿಟ್ರೆ ಇನ್ನೆಷ್ಟು ಯಾರು ಬಂದು ಏನು ಮಾಡೋರೋ ಗೊತ್ತಿಲ್ಲ, ಹೇಳ್ತಾರೆ ಅಷ್ಟೇ. ಅವ್ರು ಚಂದ, ಇವ್ರು ಚಂದ, ಇವರು ಅಂತ. ಅದು ಮೋದಿಯವ್ರ ಮೇಸೋರು. ಸುಮ್ಮನೆ ಅವ್ರ ಬಗ್ಗೆ ಯಾರನ್ನೂ ವರ್ಣನೆ ಮಾಡಿಲ್ಲ. ಅವ್ರ ಬಗ್ಗೆ ವರ್ಣನೆ ಮಾಡಿಕಾಕಿಲ್ಲ ಸರ್. ಅವರು ಮೋದಿಯವ್ರನ್ನ ಅಯ್ಯಪ್ಪ ಎಷ್ಟು ಹೇಳಿದ್ರು ಅವ್ರ ಬಗ್ಗೆ ಮುಗಿಯೋದಿಲ್ಲ ಅಂತೀರ? ಯಾರ್ಯಾದ್ರೂ ಮಾತಾಡಿಕೆ ಕಷ್ಟ ಆಯ್ತು.